ಈಗ ನನ್ನ ಕಣ್ಣು ಏನು ಹೇಳ್ತಿದೆ ಅಂತ ಹೇಳು ಅನಿರುದ್ಧ್. ಈ ಪುಣ್ಯ ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಹೇಳ್ತಿದೆ. ಅದೇ ಮಾತನ್ನ ನನ್ನ ಬಾಯಿಂದ ಕೇಳಬೇಕು ಅಂತ ಕಾಯ್ತಿದ್ದೆ ಅಲ್ವಾ? ಹೇಳ್ತಿದ್ದೀನಿ ಅನಿರುದ್ಧ್. ಅನಿರುದ್ಧ್, ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನೀನ್ ಇಷ್ಟಪಡೋ ನಿನ್ ಪುಣ್ಯಂಗೆ ನೀನಂದ್ರೆ ಪ್ರಾಣ ಅನಿರುದ್ಧ್, ಪ್ರಾಣ. ಐ ಲವ್ ಯು ಸೋ ಮಚ್. ಪುಣ್ಯ, ಐ ಲವ್ ಯು ಹೇಳು. I love you. I love you. I love you too. I love you so much. ಏ ಭಾವ, ನಾವೇನ್ ನೋಡಿಲ್ಲ, ನೀನ್ ಕಂಟಿನ್ಯೂ ಮಾಡು. ಹೇಯ್, ಮತ್ತ ಅವತ್ ನೋಡಿದ್ರೆ ಏನೋ ಮುತ್ಕೊಳಲ್ಲ, ಹಗ್ಮೊಳಲ್ಲ, ಅದು ಇದು. ಅಯ್ಯಯ್ಯೋ ಬಂಗಾರ, ಕಾಪಾಡಮ್ಮ. ಅತ್ತಿಗೆ. ಅನಿರುದ್ಧಿನ ಎಷ್ಟೊತ್ತು ಹೊರಗಡೆನೆ ಇರಬೇಕು? 2 minutes. ಇಷ್ಟೊತ್ತು ಒಳಗಡೆ ಏನ್ ಮಾಡ್ತಿದ್ದಾನೆ? ಅಪ್ಪ, ಹೋಗಲ್ವಾ? 1 ನಿಮಿಷ ಪುಣ್ಯ. ಯಾಕೆ? ಅನಿರುದ್ಧ್, ಯಾಕೆ ಕಣ್ಮುಚ್ತಿದ್ಯಾ? ಏನು ಮಾತಾಡದೆ ಸೈಲೆಂಟ್ ಆಗಿರು. ಬಾ, ಹುಷಾರು. ಗುಡ್. ಪುಣ್ಯ, ಬಲಗಾಲಿಟ್ಟು ಒಳಗ್ ಬಾ, ಆಯ್ತಾ? ಅನಿರುದ್ಧ್, ಎಲ್ಲಿಗೆ? ಅನಿರುದ್ಧ್, ಅಮ್ಮ, ಅಪ್ಪ. ಅಯ್ಯೋ ಅನಿರುದ್ಧ್, ಇಳಿಸು ಕೆಳಗೆ. ಅನಿರುದ್ಧ್, ಕಂದ ಅನಿರುದ್ಧ್, ಏನಾಯ್ತು? ಅಮ್ಮ,
ನಾನು ತುಂಬ 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 ಹ್ಯಾಪಿ ಆಗಿದ್ದೀನಮ್ಮ. ನಾನು ಅಮ್ಮನ ಹೊಟ್ಟೆಲಿದ್ದಾಗ ನನ್ನಮ್ಮ ನನಗೋಸ್ಕರ ಎಷ್ಟು ಕಾಯ್ತಾ ಇದ್ರು, ಅದೇ ಥರ ನನ್ನ ಮನಸ್ಸಲ್ಲೇ ಪುಣ್ಯನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗಿದ್ದ ಕ್ಷಣದಿಂದ ಪುಣ್ಯ ಅವಳ ಮನಸ್ಸಿನ ಮಾತನ್ನ ಹೇಳೋವರೆಗೂ ನಾನು ಕೂಡ ಅಷ್ಟೇ ಕಾಯ್ತಾ ಇದ್ದೆ ಅಪ್ಪ. ಅನಿರುದ್ಧ್, ನಿನ್ ಪ್ರೀತಿನ ಗೆದ್ದೆ ಕಣೋ, ಅಷ್ಟು ಸಾಕು. ನಿಮ್ಮಿಬ್ರು ಮದುವೆ ಅದ್ಧೂರಿಯಾಗಿ ನಡೀಬೇಕು. ನೀವಿಬ್ರು ಜೀವನ ಪೂರ್ತಿ ಆನಂದವಾಗಿರಬೇಕು. ನಿಮ್ಮ ಸಂತೋಷಕ್ಕಿಂತ ಮಿಗಿಲಾಗಿ ಆತ್ಮಸಂತೃಪ್ತಿ ನನಗಿನ್ನೇನಿದೆ? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಅಣ್ಣ. ಅತ್ತೆ, ಪರ್ಣಿಕನ್ ಬಿಟ್ಟು ಪುಣ್ಯನ ಪ್ರೀತಿಸ್ತಿರೋದಕ್ಕೆ ನಿಮಗೆ ಕೋಪ ಬರೋದು ಸಹಜನೇ. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಒಂದು ಹೇಳ್ತೀನಿ ಅತ್ತೆ, ಒಂದ್ಸಲ ನಿನ್ನ ಮಗಳಿಗೆ ತಾಯಿ ಅಲ್ಲದೆ ಯೋಚನೆ ಮಾಡು. ನನ್ನ ಅತ್ತೆ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಆಗ ನಿಮಗೆ ನನ್ನ ಪ್ರೀತಿ ಬಗ್ಗೆ ಅರ್ಥ ಆಗುತ್ತೆ. ಸಾರಿ ಪರ್ಣಿಕಾ, ಸಾರಿ ಅಂತ ಹೇಳಿ ನನ್ನ ಮರ್ತು ಹೋಗು ಅಂತ ಹೇಳೋದು ಸುಲಭನೇ, ಆದರೆ ಮರ್ತು ಹೋಗೋದು ಕಷ್ಟ. ನನಗೆ ನಿನ್ನ ಮೇಲಾಗ್ಲಿ ನಿನ್ನ ಪ್ರೀತಿ ಮೇಲಾಗ್ಲಿ ಪ್ರೀತಿ ಅನ್ನೋ ಫೀಲಿಂಗ್ ಯಾವತ್ತಿಗೂ ಬರಲಿಲ್ಲ. ಪುಣ್ಯ ಒಪ್ಕೊಂಡ ಹಾಗೆ ಅಲ್ವಾ? ಅಯ್ಯೋ, ಒಪ್ಕೊಂಡ್ ಹಾಗಲ್ಲ ಅಪ್ಪ, ಒಪ್ಕೊಂಡ್ಬಿಟ್ಲು ಅಪ್ಪ. ಪುಣ್ಯ ಈ ಜನ್ಮದಲ್ಲಿ ನನ್ನ ಬಿಟ್ಟು ಹೋಗಲ್ಲ ಅಂತ, ಜೀವನ ಪೂರ್ತಿ ನನ್ನ ಜೊತೆನೇ ಇರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ನಿಮ್ಗೆಲ್ಲರ ಆಶೀರ್ವಾದ ಜೊತೆಗೆ ನನ್ನ ಜೊತೆ ಸಪ್ತಪದಿ ತುಳಿತೀನಿ ಅಂತ ಪುಣ್ಯನೇ ಹೇಳಿದ್ಲಪ್ಪ. ನಿಜ ಹೇಳಬೇಕು ಅಂದ್ರೆ ಈ ಕ್ಷಣ ನಾನಿರಷ್ಟು ಸಂತೋಷವಾಗಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಏಯ್ ಪುಣ್ಯ, ನನಗೆ ಹೇಳಿದ್ದನ್ನ ಎಲ್ರಿಗೂ ಹೇಳು. ಹೇಳು ಪುಣ್ಯ, ಹೇಳು ಪುಣ್ಯ, ಪ್ಲೀಸ್. ನನಗೆ ಮತ್ತೆ ಕೇಳಬೇಕು ಅನಿಸ್ತಿದೆ. ಹೇಳು. ಅನಿರುದ್ಧ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇಷ್ಟ ಅಲ್ಲ ಕಣಮ್ಮ, ಪ್ರೀತಿಸ್ತಿದ್ದೀನಿ ಅಂತ ಹೇಳು. ಹೌದಮ್ಮ, ನಾನು ಅನಿರುದ್ಧನ ಪ್ರೀತಿಸ್ತಾ ಇದ್ದೀನಿ. ಅನಿರುದ್ಧ್, ಅಯ್ಯೋ ಅನಿರುದ್ಧ್, ಬಿಡು ಅನಿರುದ್ಧ್. ಇವತ್ತು ಅವಕಾಶ ಸಿಕ್ತು ಅಂತ ಜಾಸ್ತಿ ಮೆರೆಯಕ್ ಹೋಗ್ಬೇಡ. ನನ್ನ ಮಗಳ ಮುಂದೆ ನೀನು ಯಾವ್ದ್ರಲ್ಲೂ ಸಮ ಇಲ್ಲ. ನನ್ನ ಮಗಳ ಪ್ರೀತಿ ಮುಂದೆ ನಿನ್ನ ಪ್ರೀತಿ ಏನ ದೊಡ್ಡದು? ಅನಿರುದ್ಧ್ ಅಂದ್ರೆ ಪ್ರಾಣ ಅಮ್ಮ. ಅವನಿಗೋಸ್ಕರ ಇವಾಗ ಇಲ್ಲೇ ಉಸಿರು ಬಿಡು ಅಂದ್ರೂ ಬಿಟ್ಬಿಡ್ತೀನಿ ನಾನು. ಅಮ್ಮ ನೆನಪಾದಾಗ ನನಗಮ್ಮ ಆದ, ಅಪ್ಪ ನೆನ್ಪ
ಚೆನ್ನಾಗಿ ಹೇಳಿದೆ ಪುಣ್ಯ. ಪ್ರೀತಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ನೀನ್ ಹೇಳಿದ್ಮೇಲಾದ್ರೂ ಅವ್ರಿಗೆ ಇವಾಗ ಅರ್ಥ ಆಗಿರ್ಬೇಕು. ಅಪ್ಪ, ನಮಗೆ ಆಶೀರ್ವಾದ ಮಾಡಿ. ಸ್ವಲ್ಪ ನಿಲ್ಲಿಸ್ತೀರಾ? ನಿನಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಭಾವ? ಇಷ್ಟು ವರ್ಷದ ಪ್ರೀತಿನ ನಾನು ಒಂದು ದಿನಕ್ಕೆ ಮರ್ತು ಬಿಡ್ಬೇಕಾ? ನೀನು ಬೇರೆಯವ್ರನ್ನ ಮದ್ವೆ ಆಗ್ತೀನಿ ಅಂದ ತಕ್ಷಣ ನಾನು ಮರ್ತು ಬಿಡ್ಬೇಕಾ? ನನಗ್ ಬುದ್ಧಿ ಬಂದಾಗಿಂದನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಭಾವ. ನನ್ ಪ್ರಾಣ ಹೋಗುತ್ತೆ ಹೊರತು ನಿನ್ನ ಮಾತ್ರ ನಾನು ಮರೆಯಕ್ಕಾಗಲ್ಲ. ಅದೆಷ್ಟೇ ಜನ್ಮ ಎತ್ತಿದ್ರು ನೀನ್ ನನ್ನವನು ಭಾವ, ನೀನ್ ನನ್ನವನು. ಪರ್ಣಿಕಾ, ಅದ್ ಹಾಗಲ್ಲ ಪರ್ಣಿಕಾ, ನಾನು ಹೇಳದ್ ಕೇಳು. ನೀನೇನು ಹೇಳ್ಬೇಡ, ನೀನೇನು ಮಾತಾಡ್ಬೇಡ ಭಾವ. ಪರ್ಣಿಕಾ, ನೀನ್ ಹೇಳಿದ್ ನಿಜಾನೇ. ನಿನ್ನಲ್ಲಿ ಆಸೆ ತುಂಬಿಸಿದ್ ನಾನೇ, ಮಾತು ತಪ್ಪಿದ್ದೂ ನಾನೇ. ಅದ್ರ ಬದಲಾಗಿ ನೀನ್ ಯಾವ ಶಿಕ್ಷೆ ಕೊಟ್ಟರೂ ನನಗೆ ಸಂತೋಷನೇ. ನಿನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ, ಆದ್ರೆ ನನ್ನ ಮಗಳ ಭವಿಷ್ಯ ಏನಣ್ಣ? ಪರ್ಣಿಕಾ ಜವಾಬ್ದಾರಿ ನಂದು ಭದ್ರ. ಆಸ್ತಿಯಲ್ಲಿ ಸ್ವಲ್ಪ ಭಾಗ ಪರ್ಣಿಕಾ ಹೆಸರಲ್ಲಿ ಬರಿತೀನಿ. ಯಾರಿಗ್ ಬೇಕಾಗಿದೆ ಮಾಮ ನಿಮ್ಮ ಆಸ್ತಿ? ಅದೇನಾದ್ರೂ ಇದ್ರೆ ಅವಳು ಮುಖದ ಮೇಲೆ ಬಿಸಾಕಿ ಅವಳನ್ನ ಇಲ್ಲಿಂದ ಹೊರಗಡೆ ಕಳಿಸಿ. ನನ್ ಭಾವನ್ ಜೊತೆ ನನ್ನ ಮದ್ವೆ ಮಾಡಿಸಿ. ಅದ್ ನಡಿಯಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಡೆಯೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರದೆಷ್ಟೇ ಕನಸ್ಕಂಡ್ರು ನನ್ನ ಮದ್ವೆ ನಡೆದೇ ನಡೆಯುತ್ತೆ. ನಿಮ್ಮ ಕೈಯಾರೆ ನೀವೇ ಭಾವನ್ ಪಕ್ಕದಲ್ಲಿರೋ ಹಸೆಮಣೆ ಮೇಲೆ ನನ್ನನ್ನು ಕೂರಿಸಿ ತಾಳಿ ಕಟ್ಟಿಸ್ತೀರಾ. ಅನಿರುದ್ಧ್, ಪರ್ಣಿಕಾ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಅತಿ ಶೀಘ್ರದಲ್ಲೇ ನಿಮ್ ನಿಶ್ಚಿತಾರ್ಥನ ಅದ್ಧೂರಿಯಾಗಿ ನಾನು ನಡೆಸ್ತೀನಿ. ನಿಶ್ಚಿಂತೆಯಾಗಿರಿ. ಅನಿರುದ್ಧ್, ಈ ಕಣ್ಣೀರ್ ಯಾಕೆ? ಏನೂ ಇಲ್ಲ ಪುಣ್ಯ. ಮತ್ ನಿನ್ ಕಣ್ಣಲ್ಲಿ ಯಾಕೆ ಕಣ್ಣೀರು? ಹೇಯ್ ಪುಣ್ಯ, ಪುಣ್ಯ, ಏನ್ ಮಾಡ್ತಿದ್ಯಾ? ಯಾವಾಗ್ಲೂ ಏನೋ ಹೇಳ್ತಾ ಹಿಂದೆನೇ ಸುತ್ತಾ ಇರ್ತೀಯಲ್ಲ, ಏನದು? ಅದೇ ಇಂಗ್ಲಿಷಲ್ಲಿ ಹೇಳ್ತೀಯಲ್ಲ. ಅದಾ, ಅದು ಇವಾಗ ಯಾಕೆ ಹೇಳು? ಹೇಳ್ತೀಯೋ ಇಲ್ವೋ? ಅದು ಐ ಲವ್ ಯು. ಹಾ, ಅದೇ ಐ ಲವ್ ಯು ಕಣೋ, ಬೆಕ್ಕಿನ ಕಣ್ಣವನೆ. ಸರಿ ಸರಿ, ನಾನು ಬರ್ಲಾ? ಹಾ, ಎಲ್ಲಿಗೆ ಹೋಗ್ತೀಯ ಬಂಗಾರ? ಮುತ್ತು ನೀನ್ ಕೊಡ್ತೀಯಾ ಅಥವಾ ನಾನೇ ಕೊಡ್ಲಾ? ಓಯ್, ಏನು? ಏಯ್,
ಪುಣ್ಯ ಯಾಕಪ್ಪ ಭಯ ಆಗ್ತಿದ್ಯಾ ಬಂಗಾರ? ಇವಾಗ ಅರ್ಥ ಆಯ್ತಾ? ಮನ್ಸಲ್ಲಿ ಎಷ್ಟು ಭಯ ಆಗತ್ತೆ ಅಂತ ನಕ್ಷತ್ರಗಳು ತೋರಿಸ್ಬಿಟ್ಟಿಯಲ್ಲೋ, ಮುತ್ತು ಮುತ್ತು ಅಂತ. ಹ? ನಾನೇನೋ ಅನ್ಕೊಂಡಿದ್ದೆ. ನನ್ನ ಎದೆ ಜೋರಾಗಿ ಬಡ್ಕೋತಾ ಇದೆ. ಬೆಕ್ಕಿನ ಕಣ್ಣೋನೆ. ಏ ಕೋಪ ಬಂದ್ರೆ ಒಂದೇಟ್ ಹೊಡಿ, ಆದ್ರೆ ಬೆಕ್ಕಿನ ಕಣ್ಣ ಅಂತ ಮಾತ್ರ ಹೇಳ್ಬೇಡ. ಒಂದ್ಸಲ ಅಲ್ಲ 1000 ಸಲ ಹೇಳ್ತೀನಿ. ಏನು ಮಾಡ್ಕೋತ್ಯಾ ಬೆಕ್ಕಿನ ಕಣ್ಣೋನೆ? ಏನ್ ಮಾಡ್ತೀನಾ? ಏನ್ ಮಾಡ್ತೀನಾ? ಇರು ಮಾಡ್ತೀನಿ. ಏ ನಿಜ ಹೇಳು, ನನ್ನ ಪ್ರೀತಿಯಲ್ಲಿ ಯಾವಾಗ ಬಿದ್ದೆ ನೀನು? ಏಯ್ ಹೇಳು ಪ್ಲೀಸ್. ಅದು ದೀಪಾವಳಿ ಹಬ್ಬದ ದಿನ ಭಯದಲ್ಲಿ ನಿನ್ನ ತಬ್ಗೊಂಡಲ್ಲ, ಆವಾಗ್ಲೇ ಅರ್ಥ ಆಯ್ತು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ಅಲ್ಲ ಅಲ್ಲ, ಪ್ರೀತಿಸ್ತಿದ್ದೀನಿ ಅಂತ. ನಿನ್ನ ಕಣ್ಣಲ್ಲಿ ನಾನು ಅವತ್ತೇ ನೋಡಿದೆ. ನೀನು ಪ್ರೀತಿಸ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದೆ, ಆದ್ರೆ ನಿನ್ನ ಕಣ್ಣು ಎಲ್ಲ ಹೇಳ್ತಿತ್ತು. ಹೌದಾ? ಮತ್ತೆ ನನ್ನ ಕಣ್ಣು ಎಲ್ಲ ಹೇಳಿದ್ರೆ ಮತ್ತೆ ಮತ್ತೆ ನನ್ನನ್ನು ಯಾಕೆ ಹೇಳ್ದೆ? ನಿನ್ನ ಬಾಯಿಂದನೇ ಕೇಳಬೇಕು ಅಂತ. ಹೌದು, ಹೇಳ್ದೆ ಹೇಗೆ ಮುಚ್ಚಿಟ್ಕೊಂಡೆ? ಹುಡುಗಿರಲ್ವಾ, ಯಾವ್ದೂ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಅದು ನೋವಾದ್ರೂ ಅಷ್ಟೇ, ಸಂತೋಷ ಆದ್ರೂ ಅಷ್ಟೇ, ಅದು ಅಲ್ಲದೆ ಪ್ರೀತಿ ಆದ್ರೂ ಅಷ್ಟೇ. ಅದಕ್ಕೆ ಇನ್ನು ಕಾಯಿಸ್ಬಾರ್ದು ಅಂತ ದೇವರೇ ಹೇಳೋ ಥರ ಮಾಡಿದ್ರು. ನಿನ್ನ ಪ್ರೀತಿನ ನಿನ್ನ ಬಾಯಿಂದನೇ ಹೇಳಿಸಿದ್ರು. ಮೊದಲು ನಿಶ್ಚಿತಾರ್ಥ, ಅದಾದ್ಮೇಲೆ ಮದುವೆ, ಮದುವೆ ಆದ್ಮೇಲೆ ಹನಿಮೂನ್. ಇರಪ್ಪ ರಾಜ್ಕುಮಾರ. ಸರಿ ಸರಿ, ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ಬಂದು ಮಾತಾಡ್ತೀನಿ. ಏಯ್ ಏಯ್ ಐ ಲವ್ ಯು ಬಾಬಾ. ಆಹಾಹಾಹಾ. ಪ್ರೇಮಿಗಳ ದಿನ ಕೊಡ್ಬೇಕಾಗಿದ್ದ ಬಹುಮಾನನ ಇವಾಗ ಕೊಟ್ಟಿದ್ದೀನಿ, ಹಬ್ಬ ಮಾಡ್ಕೊ ಬೆಕ್ಕಿನ ಕಣ್ಣೋನೆ. ಏ ಪುಣ್ಯ ನಿಂತ್ಕೋ. ಕುಲಗುರುಗಳಿಗೆ ಪ್ರಣಾಮಗಳು. ಗುರುಗಳೇ, ಪುಣ್ಯ ಅನಿರೋದ್ ನಿಶ್ಚಿತಾರ್ಥ ಮಾಡಬೇಕು ಅನ್ಕೊಂಡಿದ್ದೀನಿ. ಈಗ ಪುಣ್ಯ ನಮ್ಮ ಮಾತನ್ನ ಕೇಳ್ತಾಳೆ ಅಂತೀರಾ? ವರ್ಮ, ಪುಣ್ಯಗೆ ಯಾವುದೇ ರೀತಿಯ ಅನುಮಾನ ಬಂದರೂ ನಾಗನಿಧಿನ ಸಾಧಿಸೋ ವಿಷಯದಲ್ಲಿ ನಮಗೆ ಸಹಾಯ ಮಾಡಲ್ಲ. ನಿನ್ ತಾತ ಮುತ್ತಾತ ಹೇಳ್ತಿದ್ದ ಹಾಗೆ ಇನ್ನೂ ಚಾಕಚಕ್ಯತೆಯಿಂದ ಕೆಲಸ ಮಾಡಬೇಕು. ಆವೇಶದಿಂದ ದುರಾಲೋಚನೆಯಿಂದ ಹೆಜ್ಜೆ ಇಟ್ರೆ ಅಪಜಯ ನಿಶ್ಚಿತ. ಹಾಗ್ಯಾವತ್ತೂ ನಡೆಯಲ್ಲ ಗುರುಗಳೇ. ತಪ್ಪದೆ ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಆದರೆ ನನ್ನ ಮನ್ಸಲ್ಲೇನೋ ಅನುಮಾನ ಬರ್ತಾ ಇದೆ, ಅದನ್ನ ನಿಜ ಅಂತೀರಾ? ವರ್ಮ, ಸೃಷ್ಟಿಯಲ್ಲಿ ಇದೇ ನಡೆಯುತ್ತೆ ಅಂತ ಖಚಿತವಾಗಿ ಯಾವುದನ್ನೂ ಹೇಳಕ್ಕಾಗಲ್ಲ. ನಾಗನಿಧಿ ಸಾಧನೆಯಲ್ಲಿ ತುಂಬಾ ಕಷ್ಟ ಎದುರಿಸ್ತೀಯ ವರ್ಮ. ಆದ್ರೆ ಅನುಮಾನ ದೊಡ್ಡ ಕಾಯಿಲೆ, ನಿನ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸುತ್ತೆ. ಮೊದಲು ಅದನ್ನ ಭೇದಿಸಬೇಕು. ಖಂಡಿತವಾಗಿ ಗುರುಗಳೇ. ಅವಳ ತಂದೆನ ಸಾಯಿಸಿರೋದು ನಾನೇ ಅಂತ ಪುಣ್ಯ ಗೊತ್ತಾದ್ರೆ ನಾಗನಿಧಿ ಸಾಧಿಸೋದಕ್ಕೆ
ಪುಣ್ಯ ನನ್ನ ಜೊತೆಯಾಗಿ ನಿಲ್ತಾಳ? ಹೇಳಿ ಗುರುಗಳೇ. ವರ್ಮ, ಗುರುಗಳೇ, ನಿಮ್ ನಗುವಿನ ಒಳಾರ್ಥ ಏನು? ಸಾವಿರಾರು ವರ್ಷಗಳಿಂದ ನಿನ್ನ ತಾತ ಮುತ್ತಾತರು, ನಿನ್ನ ಪೂರ್ವಿಕರು ಸೇರಿ ಮಾಡಕ್ಕಾಗ್ದೇ ಇರೋವಂಥದ್ದು ನೀನೀಗ ಸಾಧಿಸ್ತೀಯ ವರ್ಮ. ಏನ್ ಗುರುಗಳೇ ನೀವು ಹೇಳ್ತಿರೋದು? ಸತ್ಯ. ನಿನ್ನ ತಿಳುವಳಿಕೆಗೆ, ಶಕ್ತಿಗೆ ಯಾವುದೋ ಕಾರಣಕ್ಕೆ ಹುಟ್ಟಿರೋ ನಿನ್ ಮಗ ಪುಣ್ಯ ಜೊತೆ ಸೇರಿ ನಾಗನಿಧಿಯ ಮೊದಲನೇ ಬಾಗಲ್ನ ಅತಿ ಶೀಘ್ರದಲ್ಲೇ ಭೇದಿಸ್ತೀರಾ.